ಅರ್ಧ ಕೆ ಜಿ ಬೆಣ್ಣೆ ತೊಗೊಂಡಿದ್ದೀನಿ. ಇವಾಗ ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಎಲ್ಲ ನೋಡಿ ಒಂಥರ ಎಣ್ಣೆ ಗ್ಲಾಸಿ ಥರ ಬಂದಿದೆ. ನಮಸ್ಕಾರ ಸ್ನೇಹಿತರೆ. ತುಪ್ಪ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಲ್ವಾ? ಅದನ್ನು ಮರಳಾಗಿ ಯಾವ ರೀತಿ ಕಾಯಿಸೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡಕ್ಕೆ ಬಂದಿದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ. ಹಾಗೆ ನಾನು ಹಾಕುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಅದಕ್ಕೆ ಹಾಕಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅರ್ಧ ಕೆ ಜಿ ಬೆಣ್ಣೆ ತೊಗೊಂಡಿದ್ದೀನಿ. ಸೊ ಅದನ್ನು ಒಂದು ಪಾನಲ್ಲಿ ಡೈರೆಕ್ಟಾಗಿ ಅದ್ರ ಒಳಗಡೆ ಹಾಕ್ತಾಯಿದ್ದೀನಿ. ಸೊ ಇದರಲ್ಲಿ ಸ್ವಲ್ಪ ಮಜ್ಜಿಗೆ ಅದೆಲ್ಲ ಇರುತ್ತೆ, ಅದನ್ನೇನು ಹಾಕಕ್ಕೆ ಹೋಗಬೇಡಿ. ಸೊ ಹಾಗೆ ಡೈರೆಕ್ಟಾಗಿ ಬೆಣ್ಣೆ ಮಾತ್ರ ಹಾಕಿ. ಸೊ ತುಪ್ಪ ಕಾಸೋದ್ರಲ್ಲಿ ಮೇನ್ ಟಿಪ್ಸ್ ಏನಪ್ಪ ಅಂತಂದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ಯಾವಾಗಲೂ. ಸೊ ಅದು ಕಂಪ್ಲೀಟಾಗಿ ಲಾಸ್ಟಿಗೆ ತುಪ್ಪ ಆಗೋವರೆಗೂ ಕೂಡ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕಾಗುತ್ತೆ. ಸೊ ಈಗ ನಾನು ತುಪ್ಪ ಕಾಸೋಕ್ಕೆ ಇಟ್ಟಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಹೀಗೆ ತುಪ್ಪನ ಕಾಸ್ಬೇಕು, ಅದು ಕಂಪ್ಲೀಟಾಗಿ ಕರಗೋಗುತ್ತೆ. ಆಮೇಲೆ ಇದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡೋದು ಅದನ್ನು ಮಾಡೋದು ಆ ಥರ ಮಾಡೋಂಥ ಅವಶ್ಯಕತೆ ಏನಿಲ್ಲ. ಸೊ ಇದರಲ್ಲಿ ಮಜ್ಜಿಗೆ ಯಾಕೆ ಹಾಕಬಾರ್ದು ಅಂತ ಹೇಳಿದೆ ಅಂದರೆ, ಸೊ ನೀವು ಮಜ್ಜಿಗೆ ಏನಾದ್ರು ಸ್ವಲ್ಪ ಹಾಕಿದ್ರಿ ಅಂತಂದು ಹೇಳಿದರೆ ಒಂಥರ ತುಪ್ಪ ಹುಳಿ ಬರುತ್ತಲ್ಲ, ಆ ಟೇಸ್ಟಲ್ಲಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಕಂಪ್ಲೀಟಾಗಿ ಮಜ್ಜಿಗೆ ಇಲ್ದಂಗೆ ನೀವು ಬೆಣ್ಣೆನ ಹಾಕಬೇಕಾಗುತ್ತೆ. ಸೊ ಇವು ಕಂಪ್ಲೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಕರಗ್ತಾ ಇದೆ ಬೆಣ್ಣೆ. ಸೊ ಇವಾಗ ಕಂಪ್ಲೀಟಾಗಿ ಬೆಣ್ಣೆ ಕರಗೋಗಿದೆ. ಇವಾಗ ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ. ಸೊ ಇದು ಆ್ಯಂಟಿಬಯೋಟಿಕ್ಕು, ಸ್ವಲ್ಪ ಕಲರು ಕೂಡ ಚೇಂಜ್ ಆಗುತ್ತೆ. ಹಾಗೆ ಒಂದು 10-12 ಪೀಸು ಮೆಂತ್ಯಕಾಳು. ಸೊ ಈ ಮೆಂತ್ಯಕಾಳು ಹಾಕೋದ್ರಿಂದ ಈ ಹೊಟ್ಟೆ ಕೆಡುತ್ತೆ ಅಂತ ಏನು ಹೇಳ್ತಾರಲ್ಲ, ತುಪ್ಪ ತಿಂದರೆ ಆ ಥರದ ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಹಾಗೆ ಒಂದು ವಿಳೆದೆಲೆ ಹಾಕ್ತಾಯಿದ್ದೀನಿ. ನಂತರ 1-2 ಒಣ ಮೆಣಸಿನ್ಕಾಯಿ, ಸೊ ಬ್ಯಾಡಗೆ ಮೆಣಸಿನ್ಕಾಯಿ ಇದ್ದರೂ ಕೂಡ ಹಾಕಿ. ಸೊ ಇಲ್ಲಿ ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ, ರೆಡ್ ಸಾಯಿಲ್ಲು ನಾವು ಯೂಸ್ ಮಾಡ್ತಾ ಇರೋದು. ಸೊ ಅದನ್ನು ಕೂಡ ಇದ್ರ ಒಳಗಡೆ ಹಾಕ್ತಿದ್ದೀನಿ. ಸೊ ನೀವು ಕಲ್ಲುಪ್ಪಿದ್ರೆ ಅದನ್ನು ಹಾಕ್ಬೋದು, ಸ್ವಲ್ಪ ಹಾಕಿ. ಸೊ ಹಾಕಿ ಈಗ ನಾನು ಯಾವುದೇ ಕಾರಣಕ್ಕೂ ಇದನ್ನು ಮಿಕ್ಸ್ ಮಾಡೋದಿಲ್ಲ. ಒಂದು 15 ನಿಮಿಷ ಹಾಗೆ ಮೀಡಿಯಮ್ ಫ್ಲೇಮಿಂದ ಇದೇ ರೀತಿ ನಾನು ಏನು ಮಾಡ್ತಾಯಿದ್ದೀನಿ, ಕುದಿಸ್ತಾ ಇದ್ದೀನಿ ಆ ತುಪ್ಪನ. ಸೊ ಒಂದು 15 ನಿಮಿಷ ಆದಮೇಲೆ ಒಂದು ಒಳ್ಳೆ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಪ್ಪದಿಂದ. ತುಂಬಾ ಚೆನ್ನಾಗಿರುತ್ತೆ ಅದು ಮಾತ್ರ. ಸೊ ಅಲ್ಲಿವರೆಗೂ ನಾವು ಒಂದು 15 ನಿಮಿಷ ಇದೇ ರೀತಿ ಮೀಡಿಯಮ್ ಫ್ಲೇಮಲ್ಲಿ ರೆಡಿ ಮಾಡ್ಕೊಳ್ಳಿ. ಸೊ ನೋಡಿ ಸ್ನೇಹಿತರೆ, ಇವಾಗ ಒಂದು 15 ನಿಮಿಷ ಆಗಿದೆ. ಸೊ ಸುತ್ತ ಎಲ್ಲ ನೋಡಿ ಒಂಥರ ಎಣ್ಣೆ ಗ್ಲಾಸಿ ಥರ ಬಂದಿದೆ. ಸೊ ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಸೊ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ಇದನ್ನು ಯಾವುದಾರ ಒಂದು ಗ್ಲಾಸ್ಗೆ ಅಥವಾ ಒಂದು ಬಾಟಲಿಗೆ ಹಾಕ್ಕೊಂಡು ನೆಕ್ಸ್ಟ್ ಡೇ ನೀವು ಓಪನ್ ಮಾಡಿದರೆ ಒಂಥರ ಮರಳಾದಂತಹ ದೇಸಿ ತುಪ್ಪ ಸಖತ್ತಾಗಿರುತ್ತೆ. ಒಂಥರ ಮಸಾಲೆ ಅದನ್ನೆಲ್ಲ ಹಾಕಿದಂಗೆ ಇದಕ್ಕೆ ತುಪ್ಪಕ್ಕೆ. ಸೊ ಈ ವಿಧಾನದಿಂದ ನೀವು ಏನಾದರೂ ಮಾಡಿದರೆ ಆ ತುಪ್ಪ ತಿನ್ನೋರು ಯಾವ ರೀತಿ ಕಾಸೋದು ಹೇಳಿ ಅಂತ ನಿಮ್ಮನ್ನು ಕೇಳ್ತಾರೆ. ಆವಾಗ ಈ ವಿಡಿಯೋನ ಫಾರ್ವರ್ಡ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಈ ರೀತಿ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಮರಳಾದಂತಹ ತುಪ್ಪ, ಮನೆಯಲ್ಲೇ ರೆಡಿ ಮಾಡಿರ್ತಕ್ಕಂಥ ತುಪ್ಪ. ಹೊರಗಡೆ ತೊಗೊಂಬಂದು ತಿನ್ನೋದಕ್ಕಿಂತ ಎಲ್ಲ ಕಲಬೆರಕೆನೇ ಪ್ರಪಂಚ. ಸೊ ಹಾಗಾಗಿ ಹೆಲ್ತಿಯಾಗಿ ಬೆಣ್ಣೆ ತೊಗೊಂಡು ಮನೆಯಲ್ಲಿ ಈ ರೀತಿ ಮಾಡಿಕೊಂಡು ತಿನ್ನಿ.
ಹೆಲ್ದಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.